ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ರೆಡಿ 1:15 ಆಗೋಗಿದೆ. ಸೊ ಇವತ್ತು ಸಾಂಬಾರಿದೆ, ರೈಸ್ ಇದೆ, ಆಲ್ರೆಡಿ ಮಾಡಿಟ್ಟಿದ್ದೀನಿ. ಒಂದು ರೆಸಿಪಿ ತೋರಿಸೋಣ ಅಂತ. ಅದು ಬಂದು ಪಾಲಕ್ ಎಗ್ ಫ್ರೈ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಫಸ್ಟೇ ನಾನು ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಿಡಿಸಿಟ್ಕೊಂಡಿದ್ದೆ. ಸೊ ಫ್ರೆಶ್ಶಾಗಿ ತಂದಾಗಲೇ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತಲ್ವ. ಸೊ ಅಟ್ಲೀಸ್ಟ್ ಅವತ್ತು ಮಾಡೋಕ್ಕಾಗಿಲ್ಲ ಅಂತಂದ್ರೂ ನೀಟಾಗಿ ಬಿಡಿಸಿ ಒಂದು ನ್ಯೂಸ್ ಪೇಪರಲ್ಲಿ ಸುತ್ತಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಮಾಡ್ಕೊಂಡ್ರೂ ಕೂಡ ಅದು ಫ್ರೆಶ್ಶಾಗೇ ಇರುತ್ತೆ. ಸೊ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಯಾವಾಗಲೂ ಅಷ್ಟೇ, ನಿಮಗೆ ತಂದಿದ್ದ ದಿವಸನೇ ಮಾಡೋಕ್ಕಾಗಿಲ್ಲ ಅಕಸ್ಮಾತ್ ಅಂತಂದರೆ ಸೊ ಈ ರೀತಿ ನೀಟಾಗಿ ಎಲ್ಲನೂ ಬಿಡಿಸ್ಕೊಂಡು ಸೊಪ್ಪನ್ನು ಅದನ್ನೆಲ್ಲ ನ್ಯೂಸ್ ಪೇಪರಲ್ಲಿ ಸುತ್ತಿ ಇಟ್ಕೊಂಡ್ರೆ ಅದನ್ನು 2-3 ಡೇಸ್ವರೆಗೂ ಕೂಡ ಅದ್ರ ಫ್ರೆಶ್ನೆಸ್ ಹಾಳಾಗಿರಲ್ಲ, ಹಿಂಗೇ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಆಗ ಫ್ರೆಶ್ಶಾಗೇ ಇದೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಸೊ ಫ್ರೆಶ್ಶಾಗಿದ್ದಾಗ ಅದ್ರದ್ದು ಟೇಸ್ಟ್ ಹೆಂಗಿರುತ್ತೆ, ತುಂಬ ದಿನ ಆದಮೇಲೆ ಯೂಸ್ ಮಾಡಿದ್ರೆ ಅದ್ರ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾಗುತ್ತೆ ನಿಮಗೆ. ಸೊ ಜೊತೆಗೆ ಈರುಳ್ಳಿ, ಮೆಣಸಿನ್ಕಾಯಿ ಏನೇನು ಬೇಕು ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ನನ್ನ ಮಗ ಇವಾಗ ಮಲ್ಕೊಂಡಿದ್ದಾನೆ. ಸೊ ಹಾಗಾಗಿ ಈ ಥರ ಆರಾಮಾಗಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಅವನೇನಾದರೂ ಎಚ್ಚರ ಇತ್ತಂದರೆ ಮುಗೀತು ಕತೆ. ನಂಗೆ ಹಿಂಗೆ ಆರಾಮಾಗಿ ಅಡುಗೆ ಮಾಡೋಕ್ಕೆಲ್ಲ ಬಿಡೋದೇ ಇಲ್ಲ. ಸೊ ಎತ್ಕೋ ಯಾವಾಗಲೂ ಎತ್ಕೋ, ಎಷ್ಟೊಂದು ಕೆಲಸ ಅವನ್ನ ಎತ್ಕೊಂಡೇ ಮಾಡಬೇಕಾಗುತ್ತೆ. ಸೊ ಅದು ಸ್ವಲ್ಪ ಕಷ್ಟ. ಒಂದು 2 ಅವರ್ಸಲ್ಲಿ ಆಗೋ ಕೆಲಸ 3 ಅವರ್ಸ್, ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಎಕ್ಸ್ಟ್ರಾನೇ ತೊಗೊಂಬಿಡುತ್ತೆ. ಸೊ ಕಷ್ಟ ಅಲ್ವಾ ಮಕ್ಕಳನ್ನ ಇಟ್ಕೊಂಡು ಅಡುಗೆ ಮಾಡೋದು. ಸೊ ನಾನು ಅಡುಗೆ ಮಾಡೋ ಟೈಮಲ್ಲಿ ಅವ್ನು ಮಲ್ಕೊಂಡ್ಬಿಟ್ಟಿದ್ದ ಅಂದರೆ ನಂಗೆ ಸಿಕ್ಕಾಬಟ್ಟೆ ಖುಷಿ. ಸೊ ಇಲ್ಲಿ ಎಲ್ಲ ಒಗ್ಗರಣೆಗೆ ಏನು ಬೇಕು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಆನಿಯನ್ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆನಿಯನ್, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಮತ್ತು ನಾನು 2 ಮೊಟ್ಟೆ ತೊಗೊತಾ ಇರೋದು. ಸೊ ಇವಾಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸಾಸಿವೆ ಎಲ್ಲ ಚಿಟಪಟ ಸಿಡಿದ ಮೇಲೆ ಒಂದು ಸ್ವಲ್ಪ ಬೆಂದ ಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತೀನಿ ಇವಾಗ. ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ಸೊ 1-2 ಮಿನಿಟ್ಸ್ ಬಿಟ್ಟರೆ ಸಾಕು, ನೀಟಾಗಿ ಫ್ರೈ ಆಗುತ್ತೆ ಎಲ್ಲ. ಅದಾದಮೇಲೆ ಇವಾಗ ಸ್ವಲ್ಪ ಆನಿಯನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆನಿಯನ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಆನಿಯನ್ನು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಸೊ ಅದಾದಮೇಲೆ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋದು. ಜೊತೆಗೆ ಇಲ್ಲಿ ಅದು ಫ್ರೈ ಆಗಿ ಇಲ್ಲಿ ಮಜ್ಜಿಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೊ ಡೈಲಿ ಮಜ್ಜಿಗೆ ಬೇಕು ನನಗೆ. ಸೊ ಇಲ್ಲಿ ಆಲ್ಮೋಸ್ಟ್ ನೋಡಿ, ಈರುಳ್ಳಿ ಫ್ರೈ ಆಗಿದೆ, ಚೆನ್ನಾಗಿ ಬೆಂದಿದೆ, ಕಾಣಿಸ್ತಿದೆ ಅಲ್ವಾ. ಸಾಕು ಇಷ್ಟು ಫ್ರೈ ಆದರೆ. ಸೊ ಸೊಪ್ಪೆಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಸೊ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ ಒಂದು 5-10 ಮಿನಿಟ್ಸು ಚೆನ್ನಾಗಿ ಬೇಯಬೇಕು. ಸೊ ಲಿಡ್ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಬಿಡೋಣ. ಒಂದು 10 ಮಿನಿಟ್ಸ್ ಆದರೆ ಸಾಕು. ಮೆತ್ತಗಾಗಿರುತ್ತಲ್ವ, ಗೊತ್ತಾಗ್ಬಿಡುತ್ತೆ ಅದು ಚೆನ್ನಾಗಿ ಫ್ರೈ ಆಗಿ ಮೆತ್ತಗಾದ್ಮೇಲೆ. ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು, ನೀಟಾಗಿ ಕುಕ್ ಆಗಿರುತ್ತೆ. ಸೊ ಇಲ್ಲಿ ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಒಂದು 10 ಮಿನಿಟ್ಸ್ ಬಿಟ್ಬಿಡೋಣ.
ಇವಾಗ ಲಿಡ್ ಓಪನ್ ಮಾಡಿ ನೋಡಿ. ಸೊ 10 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಿದೆ. ಇದು ಮೊಟ್ಟೆ ಆ್ಯಡ್ ಮಾಡ್ಕೊಬೇಕು ಇದಕ್ಕೆ. ಇವಾಗ ಇಷ್ಟು ಕುಕ್ ಆದರೆ ಸಾಕು, ಚೆನ್ನಾಗಿ ಬೆಂದಿದೆ ಅಂತ. ಸೊ ಇವಾಗ 2 ಮೊಟ್ಟೆ ತೊಗೊಂಡಿದ್ದೆ ಅಲ್ವಾ, ಸೊ ಅದೆರಡು ಮೊಟ್ಟೆನೂ ಆ್ಯಡ್ ಮಾಡ್ಕೊಂಬಿಡ್ತೀನಿ ನಾನಿವಾಗ. ಎರಡು ಮೊಟ್ಟೆನೂ ಆ್ಯಡ್ ಮಾಡಿ ಆಯಿತು. ಸೊ ಮೊಟ್ಟೆ ಹಾಕಿದ ತಕ್ಷಣ ಅದನ್ನು ನೀಟಾಗಿ ಬಾಡಿಸ್ಕೊಬೇಕು ಚೆನ್ನಾಗಿ. ಸೊ ನಾನು ಸ್ವಲ್ಪ ಗರಂ ಮಸಾಲ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದನ್ನು ಹಾಗೆ ಬಾಡಿಸ್ತಾನೆ ಇರಬೇಕು ಒಂದು 5 ಮಿನಿಟ್ಸು, ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತದು. ಅದಕ್ಕೆ ಮೊಟ್ಟೆ ಹಾಕಿದ ತಕ್ಷಣ ಹಾಗೆ ಬಿಡಬಾರ್ದು, ಈ ಥರ ಬಾಡಿಸ್ಕೊತಾ ಇರಬೇಕು. ಆವಾಗ ಅದು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ, ಸೊಪ್ಪು ಜೊತೆ ಎಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಸೊ ಬಿಟ್ಟರೆ ತಳ ಹಿಡ್ಕೊಂಬಿಡುತ್ತೆ. ಸೊ ಅದಕ್ಕೆ ನಾನು ಕಂಟಿನ್ಯೂಸ್ ಆಗಿ ಬಾಡಿಸ್ಕೊತಾ ಇದ್ದೀನಿ. ಒಂದು 2-3 ಮಿನಿಟ್ಸ್ ಹೀಗೆ ಕಂಟಿನ್ಯೂಸ್ ಆಗಿ ಬಾಡಿಸ್ಕೊಬೇಕು. ರೆಡಿ ಆಗಿದೆ. ಇವಾಗ ಒಂದೆರಡು ಕುಕ್ಕುಂಬರು ಕಟ್ ಮಾಡಿ ಇಟ್ಕೊತೀನಿ, ಊಟದ ಜೊತೆಗೆ ತೊಗೊಳಕ್ಕಾಗುತ್ತೆ. ಊಟದ ಕೆಲಸ ಎಲ್ಲ ಮುಗೀತು, ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನೂ ಊಟ ಮಾಡಬೇಕು. ಊಟ ಮಾಡೋದಕ್ಕೆ ಮುಂಚೆ ಫಸ್ಟ್ ಕಿಚನ್ ಕೆಲಸ ಎಲ್ಲ ಮುಗಿಸಿ ಬಂದು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ನಾನು. ಡೈಲಿ ಇದ್ರದ್ದು ಸೋಫಾ ಅಂತೆ ದಿವಾನ್ ಅಂತೆ ಕ್ಲೀನಿಂಗ್ ಇದ್ದೇ ಇರುತ್ತೆ. ಬಿಕಾಸ್ ನನ್ನ ಮಗ ಇದಾನಲ್ವಾ, ಒಂದು ಚೂರು ಕ್ಲೀನಾಗಿ ಇಡೋಕ್ಕೆ ಬಿಡಲ್ಲ. ಎಲ್ಲನೂ ಎಲ್ಲದ್ರ ಮೇಲೂ ಹತ್ತಿ ಕುಣಿದು ಎಲ್ಲ ಹಾಳು ಮಾಡೋಕ್ಕಿಡ್ತಾನೆ. ಸೊ ಹಾಗಾಗಿ ಡೈಲಿ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಲ್ವಾ. ಸೊ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದಷ್ಟು ಟಾಯ್ಸ್ ಎಲ್ಲ ಹರಡಿಡ್ತಾನೆ ಕೆಳಗಡೆ, ಅದನ್ನೆಲ್ಲ ತೆಗೆದಿಟ್ಕೊಬೇಕು. ಒಂದು ಡಬ್ಬಿ ಕಾಣಿಸ್ತಿದೆ ಅಲ್ವಾ, ಆ ಡಬ್ಬಿಯಲ್ಲೆಲ್ಲ ತುಂಬಿಟ್ಬಿಡ್ತೀನಿ. ಒಂದು ಯಾವಾಗಲೂ ಇರುತ್ತೆ. ಇವತ್ತೇ ಕಮ್ಮಿ ಹರಡಿರೋದು ಹೇಳ್ಬೇಕಂದ್ರೆ. ಸೊ ಜಾಸ್ತಿ ಏನೂ ಹರಡಿಲ್ಲ. ಅವನು ಸ್ವಲ್ಪ ಹೊರಗಡೆ ಹೋಗಿದ್ದ, ಇವಾಗ ಬಂದ ಮಲ್ಕೊಂಡಿದ್ದಾನೆ. ಸೊ ಹಂಗಾಗಿ ಏನೂ ಜಾಸ್ತಿ ಹರಡಿಲ್ಲ ವಸ್ತುಗಳೆಲ್ಲ. ಒಂದು ಟಾಯ್ಸು ಎಲ್ಲ ತೆಗ್ದು ಹಾಗೆ ಇಟ್ಟಿದ್ದೀನಿ. ಮತ್ತು ಇಲ್ಲೆಲ್ಲ ಸ್ವಲ್ಪ TV ಯೂನಿಟ್ ಅಂತೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಎಷ್ಟು ಕ್ಲೀನ್ ಮಾಡಿದ್ರೂ ಡಸ್ಟ್ ಇದ್ದೇ ಇರುತ್ತೆ ಅಲ್ವಾ ಎವ್ರಿ ಡೇ. ಸೊ ಫೈನಲಿ ಕ್ಲೀನಿಂಗ್ ಮುಗೀತು. ಸೊ ಒಂದು ರೌಂಡ್ ಎಲ್ಲ ಕ್ಲೀನಿಂಗ್ ಮುಗೀತು ಅಂದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತಲ್ವ ಮನೆ, ನೋಡೋದಕ್ಕೆ ಚೆಂದ. ಆವಾಗ ಮನಸ್ಸಿಗೂ ಒಂಥರ ತೃಪ್ತಿ ಅನಿಸ್ತಾ ಇರುತ್ತೆ, ಹಬ್ಬ ಕ್ಲೀನಿಂಗ್ ಎಲ್ಲ ಮುಗೀತಲ್ವಾ ಅಂತ ಹೇಳಿ. ಹೊರಗಡೆ ವೆದರ್ ಎಷ್ಟು ಸಕ್ಕತ್ತಾಗಿತ್ತಂದರೆ ಮಳೆ ಕೂಡ ಬರ್ತಾಯಿತ್ತು. ಇಲ್ಲ, ಮಳೆ ಅವಾಗ ಬಂದು ಸ್ಟಾಪ್ ಆಗಿತ್ತು ಅಷ್ಟೇ. ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ ಇವತ್ತು. ರೇನಿ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ, ನನಗೆ ಈ ಸೀಸನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹೇಳಬೇಕು ಅಂದರೆ. ಎಸ್, ಅಡುಗೆ ರೆಡಿ ಆಗಿತ್ತು ಆಲ್ರೆಡಿ. ಊಟ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೈಸು ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ ನಾನು. ನುಗ್ಗೆಕಾಯಿ ಸಾಂಬಾರು ತೊಗೊತಾ ಇದ್ದೀನಿ. ರೈಸ್ ಕ್ವಾಂಟಿಟಿ ಕಮ್ಮಿನೇ, ಇದಕ್ಕಿಂತ ಇನ್ನೂ ಕಮ್ಮಿನೇ ತಿಂತೀನಿ ನಾನು. ಸ್ವಲ್ಪ ಹಸುವಾಗಿತ್ತು ಅಂತೇಳಿ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ಜೊತೆಗೆ ಏನು ಸೊಪ್ಪು ಪಲ್ಯ ಮಾಡ್ಕೊಂಡಿದ್ದೆ ಅಲ್ಲ, ಪಾಲಕ್ ಎಗ್ ಕರಿ ಆರೆಲ್ಸ್ ಪಾಲಕ್ ಎಗ್ ಫ್ರೈ, ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕುಕ್ಕುಂಬರ್ ಕಟ್ ಮಾಡ್ಕೊಂಡಿದ್ದೆ ಅಲ್ಲ, ಅದನ್ನು ತೊಗೊತಾ ಇದ್ದೀನಿ. ಸೊ ಇದೆಲ್ಲ ರೈಸ್ಗಿನ್ನ ಇದೇನು ತರಕಾರಿಗಳು ಪಲ್ಯಗಳು ಇದು ಜಾಸ್ತಿ ಇರುತ್ತೆ ನನ್ನ ಪ್ಲೇಟಲ್ಲಿ ಯಾವಾಗಲೂ. ಸೊ ಇವಾಗ ನೀವು ನನ್ನ ಪ್ಲೇಟ್ನ ಅಬ್ಸರ್ವ್ ಮಾಡ್ಬೋದು. ಸೊ ಕಾರ್ಬ್ಸ್ಗೆ ರೈಸು ಇನ್ನೂ ಕಮ್ಮಿ ಕ್ವಾಂಟಿಟಿ ತೊಗೊಬೇಕಿತ್ತು, ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಜೊತೆಗೆ ಎಗ್ ಪಾಲಕ್ ಫ್ರೈ ಇದೆಯಲ್ಲ, ಅದರಲ್ಲಿ ಪ್ರೋಟೀನ್ ಸಿಕ್ತು ನನಗೆ. ಜೊತೆಗೆ ಫೈಬರ್ಗೆ ಸ್ವಲ್ಪ ಕುಕ್ಕುಂಬರ್ ತೊಗೊಂಡಿದ್ದೀನಿ. ಇವಾಗ ಆರಾಮಾಗಿ ಕೂತ್ಕೊಂಡು TV ನೋಡ್ಕೊಂಡು ಊಟ ಮಾಡೋದು. ಸೊ ನನ್ನ ಮಗ ಇನ್ನೂ ಎದ್ದಿಲ್ಲ, ಸೊ ಖುಷಿ. ಅವನು ಎದ್ದಿಲ್ಲ ಅಂದರೆ ನನಗೆ ಆರಾಮಾಗಿ ಕೆಲಸಗಳಾಗುತ್ತೆ, ಆರಾಮಾಗಿ ಊಟನೂ ಮಾಡ್ಬೋದು. ಇಲ್ಲಾಂದರೆ ಇಷ್ಟು ಪೀಸ್ಫುಲ್ಲಾಗಿ ಕೂತ್ಕೊಂಡು ಊಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವ್ನು ಬಿಡೋದೇ ಇಲ್ಲ. ಸೊ ಅದಕ್ಕೆ ಅವನು ಎದ್ದೇಳಷ್ಟಲ್ಲ ಊಟ ಎಲ್ಲ ಮಾಡ್ಕೊಂಬಿಡೋಣ, ಅವನು ಎದ್ಮೇಲೆ ಅವನಿಗೆ ತಿನ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಊಟ ಮಾಡ್ಕೊತಾ ಇದ್ದೀನಿ. TV ನೋಡಿಕೊಂಡು.
ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಮನ್ಸಲ್ಲಿ ಅನ್ಕೊತಾ ಇದ್ದೀನಪ್ಪ, ನಂದು ಊಟ ಕಂಪ್ಲೀಟ್ ಆಗೋವರೆಗೂ ನನ್ನ ಮಗ ಇದ್ರೆ ಸಾಕು ಅಂತ. ಹಾಯ್, ಊಟ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಈವ್ನಿಂಗ್ ಆಗಿದೆ. ಆ್ಯಸ್ ಯೂಶ್ವಲ್ ಡೈಲಿ ರೂಟೀನ್ ಥರ ಸ್ವಲ್ಪ ಟೀ ಮಾಡಿ ಕುಡಿದ್ಬಿಡೋಣ ಅಂತ. ವೆದರ್ ಕೂಡ ಮಾರ್ನಿಂಗಿಂದ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಮೋಡದ ವಾತಾವರಣ. ನಂಗೆ ಈ ಥರ ವೆದರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಈ ಥರ ವೆದರಲ್ಲಿ ಕುತ್ಕೊಂಡು ಟೀ ಕುಡಿಯೋದು ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ. ಸೊ ನಿದ್ದೆನೂ ಆಗಿರಲಿಲ್ಲ 3 ಡೇಸಿಂದ ಕರೆಕ್ಟಾಗಿ. ನನ್ನ ಮಗನಿಗೆ ಸ್ವಲ್ಪ ಫೀವರ್ ಇದ್ದಿದ್ದರಿಂದ ಸೊ ನಂಗೆ ನೈಟ್ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ. ಸೊ ಇವಾಗ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತೀನಿ ಇವಾಗ. ಟೀ ಎಲ್ಲ ಕುಡ್ದಾಯಿತು. ಸ್ವಲ್ಪ ರಿಫ್ರೆಶಿಂಗ್ ಅನ್ನಿಸ್ತು. ಮಲಗಿದ ತಕ್ಷಣ ಈ ಥರ ಟೀ ಮಾಡ್ಕೊಂಡು ಕುಡಿದ್ರೆ ಆರಾಮ್ ಅನಿಸುತ್ತೆ, ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಈವ್ನಿಂಗ್ ಕೆಲಸಗಳು ಏನೇನಿರುತ್ತಲ್ವ ಅದನ್ನು ಆರಾಮಾಗಿ ಮಾಡ್ಕೊಬೋದು. ಸೊ ನಂದು ಟೀ ಮಾಡಿ ಕುಡಿದ ನಂತರ ಬಂದು ದೇವರಿಗೆ ದೀಪ ಹಚ್ಚೋದು. ಸೊ ಆಲ್ಮೋಸ್ಟ್ 6:30 ಆಗೋಗಿದೆ. ಸೊ ಅದಕ್ಕೆ ಮನೆಯಲ್ಲಿ ಹೂವೆಲ್ಲ ಖಾಲಿಯಾಗಿತ್ತು, ತರಿಸ್ದೆ. ಹೂವೆಲ್ಲ ತರಿಸಿ ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನನಗೆ ಮಾರ್ನಿಂಗ್ ಟೈಮ್ ಪೂಜೆ ಮಾಡೋದಕ್ಕೆ ಟೈಮ್ ಆಗೋದಿಲ್ಲ, ಕೆಲಸಗಳೇ ಆಗೋಗ್ಬಿಟ್ಟಿರುತ್ತೆ. ಸೊ ನಾನು ಸ್ನಾನ ಮಾಡೋಷ್ಟೆಲ್ಲ ಆಫ್ಟರ್ನೂನ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಈವ್ನಿಂಗೇ ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ಈವ್ನಿಂಗ್ ಒಂದು 6:30 ಹಂಗೆ ಸೊ ಹೂವೆಲ್ಲ ಹಾಕಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ. ಸೊ ಮಾರ್ನಿಂಗ್ 2 ಟೈಮ್ಸ್ ಮಾಡ್ತಾರೆ ಕೆಲವರು, ಮಾರ್ನಿಂಗ್ ಒಂದು ಸಲ, ಈವ್ನಿಂಗ್ ಒಂದು ಸಲ. ಬಟ್ ನನಗೆ ಟೈಮ್ ಆಗೋದಿಲ್ಲ. ನನ್ನ ಮಗನ್ನ ನೋಡಿಕೊಂಡು ಅಡುಗೆ ಕೆಲಸ, ಮನೆ ಕೆಲಸಗಳು ಮಾಡ್ಕೊಳ್ಳೋಷ್ಟರಲ್ಲೇ ಸಾಕಾಗೋಗ್ಬಿಟ್ಟಿರುತ್ತೆ. ಸ್ನಾನ ಮಾಡೋಷ್ಟರಲ್ಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿರುತ್ತಲ್ವ. ಸೊ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಈವ್ನಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಂಗೆ ಪೂಜೆ ಎಲ್ಲ ಮುಗಿಸಿ ಒಂದು ವಾಕ್ ಮಾಡಿಬಿಡೋಣ, ಒಂದು 30 ಮಿನಿಟ್ಸ್ ಅಂತ ವಾಕ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆ ಮುಂದೆ ವಾಕ್ ಮಾಡ್ತಾ ಇರೋಂಥದ್ದು, ನಮ್ಮ ಅಪಾರ್ಟ್ಮೆಂಟ್ ಮುಂದೆ. ಕೆಳಗಡೆ ತುಂಬ ಚೆನ್ನಾಗಿದೆ, ಗ್ರೀನರಿ ಎಲ್ಲ ಸಕ್ಕತ್ತಾಗಿದೆ. ಪೀಸ್ಫುಲ್ ವಾಕ್. ಬಂದು ಹೋಗಿತ್ತಲ್ವಾ. ಸೊ ವೆದರು ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತು. ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮೇಲೆಲ್ಲ ನೀವು ನೋಡ್ಬೋದು ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ಮರಗಳಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಸೊ ಅದಕ್ಕೆ ತುಂಬ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ. ಎಷ್ಟು ಫುಲ್ ಕವರ್, ಆ ಸೈಡ್ ಈ ಸೈಡ್ ಎರಡು ಎಷ್ಟು ಚೆನ್ನಾಗಿ ಕವರ್ ಆಗಿರೋ ಥರ ಕಾಣಿಸ್ತಿದೆ ಅಲ್ವಾ. ತುಂಬ ಚೆನ್ನಾಗಿದೆ. ಇಲ್ಲಿ ಈ ಥರ ವಾಕ್ ಮಾಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಡೈಲಿ ಬರೋದಕ್ಕೆ ಆಗೋದಿಲ್ಲ ನನಗೆ. ನಾನು ಇವಾಗ ಅಶ್ವಿನ್ ಹತ್ರ ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ದೀನಿ ಅವನ್ನ, ನನ್ನ ಮಗನ್ನ. ಸೊ ಅವ್ನು ಬಂದ ಅಂದರೆ ಅವ್ನ ಹಿಂದೆನೇ ಇರಬೇಕು. ಈ ಥರ ಎಲ್ಲ ಪೀಸ್ಫುಲ್ಲಾಗಿ ವಾಕ್ ಮಾಡೋದಕ್ಕೆಲ್ಲ ಆಗಲ್ಲ, ಅವನ ಹಿಂದೆ ಓಡಾಡೋದೇ ಆಗೋಗ್ಬಿಡುತ್ತೆ. ಸೊ ಇವಾಗ ಮನೆಗೆ ಬಂದೆ, ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು. ಸೇಮ್ ಕಲರ್ ಎಲ್ಲಿ ಬರಬೇಕದು? ಮಾಡ್ಕೊಂಡು ಯೆಲ್ಲೋ ಕಲರ್. ಇನ್ನೊಂದ್ಸಲ ಮೇಡಮ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮಾಡು. ಹೋಯ್ತು ಹೋಯ್ತು. ಮಾಡಿ. ಇನ್ನು ಆಮೇಲೆ ಬರುತ್ತೆ, ಅದು ಕುಟ್ಟಿ ಮಾಡು. ಇದು ಕುಟ್ಟಿ. ಸ್ಟಾರ್ಟ್. ತಿನ್ನಬಾರ್ದು ಶಿಶಿ. ಕುಟ್ಟೋ ಅಮ್ಮ. ಇದು ಹೆಂಗೆ ಜೋಡಿಸೋದು? ಇದು ಇದರಲ್ಲಿ ಸರ್ಕಲ್ ಯಾವುದಿದು?
ಅಣ್ಣಂಗೆ ಕೊಟ್ಬಿಡ್ತೀನಿ ಇದೆಲ್ಲ ಇಷ್ಟು ಅಣ್ಣಂಗೆ ಕೊಟ್ಬಿಡ್ತೀನಿ. ಅಣ್ಣ ತಗೊಂಡೋಗು ಮನೆಗೆ, ತಗೊಂಡೋಗಣ್ಣ ಮನೆಗೆ, ಅಣ್ಣ ತಗೊಂಡೋಗ ಮನೆಗೆ. ಜೋಡಿಸಿ ಇದನ್ನ ಗುಂಡವ್ರೆ ಪಾಪ ಜೋಡ್ಸಮ್ಮ. ಅಣ್ಣಂಗೆ ಕೊಟ್ಬಿಡ್ತೀನಿ ನಾನು ಇವಾಗ. ನೋಡಿ ಇದೇನಿದು ಸ್ಕ್ವೇರ್, ಇದು ಸರ್ಕಲ್, ಗುಂಡು ಟ್ರಯಾಂಗಲ್.